ಈ ರಿಪೋರ್ಟ್ ಕ್ಲೀನ್ ಚಿಟ್ ಏನಿದೆ ಎಕ್ಸ್ಪೆಕ್ಟೆಡ್ ನಿರೀಕ್ಷಿತವೇ? ನೋಡಿ, ಹಿಂದೆ ನಾವು ಕೆಲವು ಮಾಧ್ಯಮಗಳಲ್ಲಿ ಹೇಳಿದ್ದಿದೆ, ನಾವು ಇದನ್ನು CBIಗೆ ಒಪ್ಪಿಸ್ಬೇಕು ಅಂತೇಳಿ ಹೇಳಿದ್ದಿತ್ತು. ಸಾಕಷ್ಟು ಮಾಧ್ಯಮಗಳಲ್ಲಿ ನಮ್ಮ ನಾಯಕರುಗಳು ಹೇಳಿದ್ದಿತ್ತು, ನಿಮ್ಮ ಮಾಧ್ಯಮದಲ್ಲೂ ನಾನು ಕೆಲವೊಂದು ಡಿಬೇಟಿಗೆ ಬಂದಾಗ ಹೇಳಿದ್ದಿತ್ತು. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಈಗ ಈ ಲೋಕಾಯುಕ್ತ ಹೇಳೋ ಸಂಸ್ಥೆಯನ್ನೇ ಇವರು ಮುಟ್ಲಿಕ್ಕೆ ಹೊರಟಿದ್ರು 2013-18ರ ಒಂದು ಮಧ್ಯದಲ್ಲಿ. ಆವಾಗ ನಾವು ರೋಡಿಗೆ ಇಳಿದು ಹೋರಾಟ ಮಾಡಿದ್ವಿ. ಅದನ್ನು ಅವ್ರು ಏನು ಮಾಡಿದ್ರು, ಇದನ್ನು ಲೋಕಾಯುಕ್ತವನ್ನು ಮುಚ್ಚಿದ ತಕ್ಷಣ ACB ಅಂತೇಳಿ ತಂದರು. ಆ ACB ಇವರ ಅಂಡರಲ್ಲಿ ಬರುತ್ತೆ, ರಾಜ್ಯ ಸರ್ಕಾರದ ಅಂಡರಲ್ಲಿ. ಇವ್ರಿಗೆ ಬೇಕಾಗಿರೋರನ್ನ ACB ಅಂತೇಳಿ ಅಧಿಕಾರಿಗಳನ್ನು ನೇಮಿಸೋ ಪ್ರಕ್ರಿಯೆ ನಡೀತು. ನಂತರದಲ್ಲಿ ನಾವೇನು ಹೋರಾಟ ಮಾಡಿದ್ವಿ, ಆ ಲೋಕಾಯುಕ್ತ ಮತ್ತೆ ವಾಪಸ್ಸು ಓಪನ್ ಆಯಿತು. ಅಲ್ಲಿ ಏನು ಮಾಡಿದ್ರು, ACB ಅಧಿಕಾರಿಗಳು ಇವರು ನೇಮಕ ಮಾಡಿದ್ರಲ್ಲ ಅವ್ರನ್ನೇ ಇವರು ನೇಮಕ ಮಾಡಿಕೊಂಡ್ರು. ACB ಏನು ಇತ್ತಲ್ಲ, ಈಗ ಏನಾಗುತ್ತೆ ನೋಡಿ, ಇಲ್ಲಿ ಒಂದು ಸಾಮಾನ್ಯ ಜನರಿಗೂ ತಿಳಿಯುವಂಥದ್ದು. ನೋಡಿ, ನಾವು ಆಗ್ರಹ ಏನು ಮಾಡಿದ್ವಿ, ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಸಂದರ್ಭದಲ್ಲಿ ನಾವು ಇದನ್ನು CBIಗೆ ವಹಿಸಬೇಕು ಅಂಥೇಳಿ ನಾವು ಆಗ್ರಹ ಮಾಡಿದ್ವಿ. ನಂತರದಲ್ಲಿ ಏನಾಯಿತು, SIT ಕೊಟ್ಟಂತ ಸಂದರ್ಭದಲ್ಲಿ ನಾಗೇಂದ್ರ ಅವರ ಹೆಸರೇ ಇರಲಿಲ್ಲ. ನೋಡಿ, ಈಗ ಎಂತ ಸಾಮಾನ್ಯ ಜ್ಞಾನ ಇದ್ದವನಿಗೆ ಗೊತ್ತಾದ, ಅಕ್ಯೂಸ್ ನಂಬರ್ 1 ಇದ್ದವರಿಗೆ ಕ್ಲೀನ್ ಚಿಟ್ ಕೊಡ್ತಾರೆ ಅಂತ ಹೇಳಿದ್ರೆ ಲೋಕಾಯುಕ್ತದವರು, ಈ ತನಿಖೆ ಹಾದಿ ಎಷ್ಟರ ಮಟ್ಟಿಗೆ ದಿಕ್ ತಪ್ಪಿದೆ ಅಂತ ಯೋಚನೆ ಮಾಡಿ ನೀವು. ಅಕ್ಯೂಸ್ ನಂಬರ್ 1 ಸಿದ್ದರಾಮಯ್ಯನವರು, ಅಕ್ಯೂಸ್ ನಂಬರ್ 2 ಪಾರ್ವತಿ ಅವರು, ಅಕ್ಯೂಸ್ ನಂಬರ್ 3 ಮಲ್ಲಿಕಾರ್ಜುನ್ ಅವರು ಆದಂತ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯಾಗಿ ಅವ್ಯವಹಾರ ನಡೆದಿಲ್ಲ ಅಂತೇಳಿ ಹೇಳ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ನೀವು 14 ಸೈಟ್ ಏನಕ್ಕೆ ಕೊಟ್ರಿ, ವಾಪಸ್ ಏನಕ್ಕೆ ಕೊಟ್ರಿ? ನೀವು ಸಾಚ, ನಾನು ಬಹಳ ತುಂಬಾ ಪ್ರಾಮಾಣಿಕ ಅಂತ ಹೇಳಿದವನು, ಯಾಕೆ ಸಿದ್ದರಾಮಯ್ಯನವರು 14 ಸೈಟನ್ನು ವಾಪಸ್ ಕೊಟ್ರು? ಒಂದು ವಿಷಯ ಬಂದಾಗ ತನಿಖೆ ಹಂತವನ್ನ ನಾವು ಇದು ಮಾಡಬೇಕು ಅಂತ ಹೇಳಿದ್ರೆ CM ಸ್ಥಾನದಿಂದ ಇಳಿದು ತನಿಖೆಗೆ ಆದೇಶ ಮಾಡಬೇಕು. ಅದು ಅವರು CM ಸ್ಥಾನದಲ್ಲಿ ಇದ್ರೆ ಏನಾಗುತ್ತೆ, ಅಲ್ಲಿ ಅಧಿಕಾರಿಗಳ ಮೇಲೆ ಒತ್ತಡ ಬೀಳುತ್ತೆ, ಆ ತನಿಖೆ ಹಾದಿ ದಿಕ್ ತಪ್ಪತ್ತೆ. ಯಾವುದೇ ಕಾರಣಕ್ಕೂ ಪ್ರಾಮಾಣಿಕವಾಗಿ ಇಲ್ಲಿ ನಡೆಯೋ ಪ್ರಶ್ನೆನೇ ಬರಲ್ಲ. ಯಾಕೆಂತಂದ್ರೆ ಇಲ್ಲಿ CM ಸಿದ್ದರಾಮಯ್ಯನವರಿಗೆ ಹೇಗೆ ತನಿಖೆ ಮಾಡ್ತಾರೆ ಲೋಕಾಯುಕ್ತ ಅಧಿಕಾರಿ, ಇವರೇ ನೇಮಿಸಿದಂತಹ ಒಂದು ಅಧಿಕಾರಿಗಳು, ಅವ್ರ ವಿರುದ್ಧ ಹೇಗೆ ಅವರು ತನಿಖೆ ಮಾಡ್ಲಿಕ್ಕೆ ಸಾಧ್ಯ? ಪಾರ್ವತಿ ಅವರಿಗೆ ಹೆಂಗ್ ತನಿಖೆ ಮಾಡ್ಲಿಕ್ಕೆ ಸಾಧ್ಯ? ಯೋಚನೆ ಮಾಡ್ಬೇಕು. ನಿಮಗೆ ಲೋಕಾಯುಕ್ತ ನೋಡಿ, ನೀವು ಒಂದು ಗಮನಿಸಿ, ಮುಖ್ಯಮಂತ್ರಿಗಳು ನೋಡಿ, ಮುಖ್ಯಮಂತ್ರಿ ಈ ಮೂಢ ವಿಚಾರವಾಗಿ ನಾವು ಹೋರಾಟವನ್ನ ತೆಗೆದುಕೊಂಡಾಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, 62 ಕೋಟಿ ನನಗೆ ಬರ್ಬೇಕ್ರಿ ಅಂತ ಹೇಳ್ತಾರೆ. ಆಯ್ತಾ? ನಂತರದಲ್ಲಿ ಇವರು ವೈಟ್ನರ್ ಹಾಕಿ ತಿದ್ದೋ ಕೆಲಸ ಮಾಡ್ತಾರೆ. ಅಲ್ಲಿ ನಾವು ಹೋರಾಟ ಮಾಡೋ ಟೈಮಲ್ಲಿ ಹೆಲಿಕಾಪ್ಟರ್ ಸಾಕಷ್ಟು ಕಡತಗಳನ್ನ ಭೈರತಿ ಸುರೇಶ್ ಅವರು ಎತ್ಕೊಂಡ್ ಬರ್ತಾರೆ. ಅಲ್ಲಿ ವೈಟ್ನರ್ ಹಾಕೋ ಕೆಲಸ ಆಗತ್ತೆ. ನಂತರದಲ್ಲಿ ಇಡಿ ಬಂದು ದಾಳಿ ಆದಂತ ಸಂದರ್ಭದಲ್ಲಿ ಇವ್ರೇನ್ ಮಾಡ್ತಾರೆ, ಕುಣಿಕೆ ಗಟ್ಟಿ ಆಗ್ತಾ ಹೋದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ, ಆ ಸೈಟ್ ಅನ್ನು ವಾಪಸ್ ಕೊಡ್ತಾರೆ. ಇಲ್ಲೇ ನೀವು ತಿಳ್ಕೊಳ್ಳಿ, ಯಾವ ತನಿಖೆನೇ ಅವಶ್ಯಕತೆ ಇಲ್ಲ. ಇಲ್ಲಿ ಸೈಟ್ ಅನ್ನು ವಾಪಸ್ ಕೊಡೋ ಸಂದರ್ಭದಲ್ಲೇ ನಾವು ಯೋಚನೆ ಮಾಡಬೇಕು, ಇಲ್ಲಿ ನಮ್ಮ ಕರ್ನಾಟಕದ ಜನತೆ ಇವ್ರು ಎಷ್ಟು ಭ್ರಷ್ಟರಿದ್ದಾರೆ ಅಂತೇಳಿ. ಯಾಕೆ ಅಂತಂದ್ರೆ ಇವರು ಯಾವುದೇ ನೈತಿಕತೆ ಇದ್ರೆ, ಹಿಂದೆಲ್ಲ ನಾವು CM ಅನ್ನ ನೋಡಿದೀವಿ, ರಾಮಕೃಷ್ಣ ಹೆಗಡೆ ಅಂತ ಮೇಧಾವಿಗಳನ್ನ ನೋಡಿದೀವಿ. ಎಂತೆಂಥ ಸಂದರ್ಭದಲ್ಲಿ ತನಿಖೆಗೆ ಆದೇಶ ಮಾಡುವ ಸಂದರ್ಭದಲ್ಲಿ ಇವರು ನೈತಿಕತೆ ಇದ್ರೆ ಇವರು CM ಸ್ಥಾನದಿಂದ ಇಳಿದು ತನಿಖೆಗೆ ಆದೇಶ ಮಾಡಬಹುದಿತ್ತು. ಇವತ್ತಿನ ದಿವಸ CM ಸ್ಥಾನದಲ್ಲಿ ಉಳಿದುಕೊಂಡೇ ಅಧಿಕಾರಿಗಳ ಮೇಲೆ ಇವರು ಒತ್ತಡ ಹಾಕಿ ಹಸ್ತಕ್ಷೇಪ ಮಾಡಿ ಇವತ್ತಿನ ದಿವಸ ತನಿಖೆಯನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಹಲವಾರು ಆರೋಪಗಳನ್ನು ಸಿದ್ದರಾಮಯ್ಯನವರು ಏನು ಬಡವರಿಗೆ, ಏನು ಮಹಿಳೆಯರಿಗೆ ಕೊಡ್ತಕ್ಕಂತ ಜಮೀನನ್ನ ಕಿತ್ಕೊಂಡಿದ್ರು, ಅದನ್ನ ಅವರು ಪುನಃ ಒಪ್ಸಿದ್ದಾರೆ. ಹಿಂದೆ ಹ್ಯೂಬ್ಲೆಟ್ ವಾಚು ಈ ಸಂದರ್ಭದಲ್ಲಿ ತನ್ನ ತಪ್ಪನ ಅರಿವಾಗಿ ಅವ್ರು ಹೇಗೆ ವಹಿಸಿದ್ರ, ಇವತ್ತಿನ ದಿವಸನೂ ತಪ್ಪಿನ ಅರಿವಾಗಿ ನೋಡಿ, ಕಳ್ಳತನ ಮಾಡಿದ್ದ ವಾಪಸ್ ಕೊಟ್ಟಿದ ತಕ್ಷಣ ಆಗಲ್ಲ, ನಾವು ರಾಜ್ಯ ಮುಖ್ಯಮಂತ್ರಿ ಕಳ್ಳ ಅಂತ ಹೇಳಿಲ್ಲ, ಉದಾಹರಣೆ ಕೊಟ್ಟಿದ್ದೀವಿ. ನೋಡಿ, ಆ ಒಂದು ವಸ್ತು ಕಳ್ಳತನ ಆಗಿದ ಸಂದರ್ಭದಲ್ಲಿ ವಾಪಸ್ ಕೊಟ್ಟಾಗ ಕೋರ್ಟಿಗೆ ಕಳ್ಳತನದ ಇದು ಆರೋಪ ಹೋಗಲ್ಲ. ನೋಡಿ, ನೋಡಿ ಇವರು ವಾಪಸ್ ನೋಡಿ, ಇದು ಆರೋಪ ಬಂದ ತಕ್ಷಣ ಏನ್ ಮಾಡಿದ್ರು, ಕುಣಿಕೆ ಬಿಗಿಯಾದ ತಕ್ಷಣ ಏನ್ ಮಾಡಿದ್ರು ಸಿದ್ದರಾಮಯ್ಯನವರು, ಅಲ್ಲಿ ನಾನು ಆರೋಪಿ ಅಂತೇಳಿ ಗೊತ್ತಾದ ತಕ್ಷಣ ಆ ಸೈಟ್ ಅನ್ನು ವಾಪಸ್ ಕೊಡೋ ಇದನ್ನು ಮಾಡಿದ್ರು. ಅಂದ ತಕ್ಷಣ ನೀವು ಆರೋಪದಿಂದ ಮುಕ್ತರಾಗ್ತೀರಾ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನೀವು